ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣ ಅವರು ನಾನು ಅವ್ರ ಮೇಲೆ ಜಯ ಸಾಧಿಸ್ಬಿಟ್ಟಿದ್ದೀನಿ, ಅವ್ರನ್ನ ಸೋಲಿಸ್ಬಿಟ್ಟಿದ್ದೀನಿ ಅಂತ ಎಷ್ಟು ಮಟ್ಟಿಗೆ ಅವರು ಹತಾಶರಾಗಿದ್ದಾರೋ ನನಗೆ ಗೊತ್ತಿಲ್ಲ. ಬಹುಶಃ ಅವರು ಹೇಳಿಕೆಗಳನ್ನು ಕಂಡ್ರೆ, ಹೇಳಿಕೆಗಳನ್ನು ಗಮನಿಸಿದಾಗ ಬರೀ ಹತಾಶ ಅಷ್ಟೇ ಆಗಿಲ್ಲ, ಅವರ ಹೊಟ್ಟೆಯಲ್ಲಿ ಹೊಟ್ಟೆ ಕಿಚ್ಚು ಅಂತಕ್ಕಂಥದ್ದು ಜ್ವಾಲಾಮುಖಿಯಂತೆ ಉರಿತಾ ಇರತಕ್ಕಂಥದ್ದನ್ನ ನನಗೆ ಅನಿಸಿದೆ. ಯಾಕೆ ಅಂತಕ್ಕಂಥದ್ದು ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಯಾವುದೋ ಒಂದು ಪೇಪರನ್ನು ರಿಲೀಸ್ ಮಾಡಿ ಶಾಸಕರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ತನಿಖೆ ನಡೀತಾ ಇದೆ, ಇಂಥವ್ರು ನನ್ನ ಬಗ್ಗೆ ಮಾತನಾಡ್ತಾರೆ ಅಂತ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆ ವಿಚಾರ ಏನು ಮಾತಾಡಿದ್ದೀನಿ, ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇಲ್ಲಿದ್ದೀರಾ. ಹೋದ ಕರಡೆ ಗ್ರಾಮದಲ್ಲೆಲ್ಲ ಶ್ರೀನಿವಾಸ ಮೂರ್ತಿ ಅವರು ಕೆಲಸವನ್ನ ಮಾಡಲಿಲ್ಲ. ಅಣ್ಣ ನೀವು ಹಂಗೆ ಮಾಡಬೇಡಿ. ನನ್ ಜನ ಹೇಳೋರು, ಅಣ್ಣ ನೀವು ಕೆಲಸ ಮಾಡ್ಕೊ, ಆಯ್ತಕ್ಕ ಮಾಡ್ಕೊಡ್ತೀನಿ, ಆಯ್ತು ಯಜಮಾನ್ರೆ ಮಾಡ್ಕೊಡ್ತೀನಿ ಅಂದ್ರೆ, ಇಲ್ಲ ಅಣ್ಣ ಹಿಂದೆ ಇದ್ದವ್ರು ಕೇಳಿದ್ದು ಸಾಕಾಗ್ತದೆ, ಹಾಗಾಗಿ ನಮ್ಗೆ ನಿಮ್ಮ ನಂಬಿಕೆ ಇಲ್ಲ, ಅವರು ಕೆಲಸ ಮಾಡಿಲ್ಲ, ನಿಮ್ಮೆಲ್ಲರೂ ನಮ್ಗೆ ಮಾಡ್ತಿರೋ ಇಲ್ಲೋ ಅಂತಕ್ಕಂಥದ್ದನ್ನ ಆ ಒಂದು ನೋವಿಂದ ಹೇಳ್ತಾ ಇದ್ದೀವಿ ಅಂತ ಅಂದ್ರು. ನಾನು ಅದಕ್ಕೆ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದೆ. ನಾನು ಶ್ರೀನಿವಾಸ ಮೂರ್ತಿ ತರ ಅಲ್ಲ, ಅವ್ರ ತರ ನಾನು ಕ್ಷೇತ್ರದ ಜನತೆಗೆ ಮೋಸ ಮಾಡಲ್ಲ, ನುಡಿದಂತೆ ನಡೀತೀನಿ. ನಾನು ಕೆಲಸ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ನನ್ನ ಚುನಾವಣೆಯಲ್ಲಿ ನಾನು ಓಟ್ ಹಾಕ್ಬೇಡಿ. ಶ್ರೀನಿವಾಸ ಮೂರ್ತಿ ಅವರು ನನಗೆ ಹಲವಾರು ಜನ, ನಾನು ಅವ್ರ ಮೇಲೆ ವೈಯಕ್ತಿಕವಾಗಿ ನಾನು ದ್ವೇಷ ಸಾಧಿಸ್ತಾ ಇಲ್ಲ, ವೈಯಕ್ತಿಕವಾಗಿ ಅವ್ರಿಗೂ ನನಗೂ ಯಾವುದೇ ತರದಿಲ್ಲ. ಅವರು ನನ್ನನ್ನು ಯಾಕೆ ದ್ವೇಷಿ ಅಂತ ತಿಳ್ಕೊಂಡವರು ನನಗಂತೂ ಅರ್ಥ ಆಗಲಿಲ್ಲ. ನನಗೆ ಹಲವಾರು ಜನ ಬಂದು ಹೇಳಿದ್ರು, ಅವ್ರ ಮೇಲೆ ವೈಯಕ್ತಿಕವಾಗಿ ಹೇಳಿದ್ರು, ಅಣ್ಣ ನೀವು ಸಪೋರ್ಟ್ ಮಾಡಬೇಕು, ನಾವು ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಅವ್ರು ನಮ್ಗೆ ಈ ತರ ಮಾಡಿದ್ದಾರೆ ಆ ತರ ಮಾಡಿ. ನಾನು ಅದೇನ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ಕ್ಷೇತ್ರದ ಜನತೆ ಗೊತ್ತಿದೆ. ನಾನು ಅಷ್ಟು ಕೆಳಮಟ್ಟಕ್ಕೆ ನಾನು ಇಳಿಯೋದಿಲ್ಲ. ನಾನು ಹಂಗೆ ಹೇಳುವಾಗ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನ್ಯಾಯಾಲಯಗಳಿದೆ, ಅವ್ರಿಗೂ ನಿಮ್ದು ವೈಯಕ್ತಿಕ. ನಾನು ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಿರ್ಬೋದು, ಅವ್ರನ್ನ ವೈಯಕ್ತಿಕವಾಗಿ ನಾನೇನು ಗುರಿ ತ್ಯಾಗಿಸಿ ನಾನು ಮಾತನಾಡಲ್ಲ, ಅದಕ್ಕೆ ನಾನು ಸಪೋರ್ಟ್ ಕೊಡಲ್ಲ. ಕಾನೂನಿಗಿಂತ ಯಾರು ದೊಡ್ಡವರಲ್ಲ, ಕಾನೂನಲ್ಲಿ ಏನು ನಿಮ್ಮ ಹೋರಾಟ ಆಯ್ತೋ ಮಾಡಿ ಅಂತ ನಾನು ಹೇಳಿದ್ದೆ. ಅದಕ್ಕೆ ಅವರು ಏನ್ ರಾತ್ರೋರಾತ್ರಿ 3 ದಿನ ಶ್ರೀನಿವಾಸ ಮೂರ್ತಿ ಅವರು ಕೆಲಸ ಮಾಡದೇ ಇರೋದನ್ನ ನಾನು ಒಬ್ಬ ಅವ್ರ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಂತವನಾಗಿ ಜನ ಹೇಳಿದಾಗ ನಾನು ಅದಕ್ಕೆ ಅವ್ರು ಕೆಲಸ ಮಾಡಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಭಾಷಣ ಮಾಡತ್ತಪ್ಪ. ನನ್ನಂತ 10-ಹಲವಾರು MLA ನೀವು ನೋಡಿದ್ದೀರ, ಅದಕ್ಕೆ ಭಾಷಣ ಮಾಡತ್ತಪ್ಪ. ಯಾವತ್ತಾದ್ರೂ ನಾನು ಸಾರ್ವಜನಿಕವಾಗಲಿ ವೈಯಕ್ತಿಕವಾಗಲಿ ಶ್ರೀನಿವಾಸ ಮೂರ್ತಿ ಅವ್ರ ಬಗ್ಗೆ ಏನಾದ್ರೂ ಒಂದೇ ಒಂದು ಕೆಟ್ಟ ಪದಗಳನ್ನು ಬಳಸಿದ್ದೀನ? ಅವ್ರು ಕೆಲಸ ಮಾಡಿಲ್ಲ, ನಾನು ಕೆಲಸ ಮಾಡ್ತೀನಿ. ಅವರು ಬೇರೆ ಕೆಲಸಕ್ಕೆ ಅವ್ರ ಶಾಸಕ ಅಧಿಕಾರವನ್ನು ಬಳಸ್ಕೊಂಡ್ರು, ನಾನು ಸಾರ್ವಜನಿಕರ ಸೇವೆ ಮಾಡಲು, ಸಾರ್ವಜನಿಕರ ಕೆಲಸ ಮಾಡಲು ನನ್ನ ಶಾಸಕ ಅಧಿಕಾರವನ್ನು ಬಳಸ್ಕೊತಾ ಇದ್ದೀನಿ ಅಂತ ಇಷ್ಟೇ ನಾನು ಮಾತಾಡಿದ್ದೀನಿ. ತಗೋ ಏನ್ ಪತ್ರಿಕಾಗೋಷ್ಠಿ ಏನೋ ಬಿಡುಗಡೆ ಮಾಡೋದು ವಿಡಿಯೋದಲ್ಲಿ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣವರೇ, ನೀವು ಪ್ರದರ್ಶನ ಮಾಡಿರ್ತಕ್ಕಂಥ ಪತ್ರಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಯಾವುದಾದ್ರೂ ತನಿಖೆ ನಡೀತಾ ಇರತಕ್ಕಂಥ ನೋಟಿಸನ್ನ ನನಗೆ ಯಾವುದೇ ಇಲಾಖೆಯಾಗಲಿ, ನಾನು ಮಾಡಿರ್ತಕ್ಕಂಥ ವ್ಯವಹಾರ ಇರ್ಬೋದು, ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥದ್ದು ಇರ್ಬೋದು, ಯಾವುದಾದ್ರೂ ಇದ್ರೆ ದಾಖಲೆಯನ್ನ ನೀವು ಬಿಡುಗಡೆ ಮಾಡಬೇಕು. ತನಿಖೆ ನಡೆದು ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿ ತನಿಖೆ ನಡೀತಾ ಇದೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ನೀವು ಏನು ಎಳೆಯಾಗಿ ಬರ್ಕೊಂಡು ನೋಟ್ ಮಾಡ್ಕೊಂಡು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ರಿ. ನಾನು ಒಂದೇ ಒಂದು ಪದವನ್ನು ಬರ್ಕೊಂಡು ಇಲ್ಲಿ ಬಂದಿಲ್ಲ. ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಗಮನಿಸ್ತಾ ಇದ್ದಾರೆ. ನನ್ನ ಮೇಲೆ ಯಾವುದಾದ್ರೂ ಮೊಕದ್ದಮೆ ಇದ್ರೆ, ನಾನು ಮಾಡಿರ್ತಕ್ಕಂಥ ಗುತ್ತಿಗೆ ವಿಚಾರದಲ್ಲಿ ಯಾವುದಾದ್ರೂ ನೋಟಿಸು, ಅಕ್ರಮ ಕಾಮಗಾರಿಗಳಿರ್ಬೋದು, ಅಕ್ರಮ ಬಿಲ್ಗಳಿರ್ಬೋದು, ಒಂದೇ ಒಂದು ನೋಟಿಸ್ ಅನ್ನ ನೀವು ತಂದು ಕೊಟ್ರೆ ನಾನು ನೀವು ಮಾಡಿರೋಂಥ ಆರೋಪಕ್ಕೆ
ನಾನು ತಲೆಬಾಗ್ತೀನಿ. ಆ ಆರೋಪ ನನ್ನ ಮೇಲಿದ್ದು ನಾನೇನಾದರೂ ಅಕ್ರಮ ಬಿಲ್ಲುಗಳನ್ನು ಪಡೆದು ಕಾಮಗಾರಿಗಳನ್ನು ನಿರ್ವಹಿಸಿದ್ರೆ ಕಾನೂನಲ್ಲಿ ನನ್ನಾಗ್ಲಿ ನಂತರದ ಯಾವುದೇ ತನಿಖೆಗಳನ್ನಾಗ್ಲಿ ಅಕ್ರಮಗಳನ್ನಾಗ್ಲಿ ಮಾಡಿ ನಿರ್ವಹಿಸಿದ್ರೆ ಅದು ಯಾವ ತನಿಖೆ ನಡೀತಾ ಇತ್ತು ನನಗೆ ಗೊತ್ತಿಲ್ಲ. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಪಾಪ ಹತಾಶರಾಗಿ ಅವರ ಜ್ವಾಲಾಮುಖಿ ಹೊಟ್ಟೆ ಒಳಗಡೆ ಉರಿತಾ ಇದ್ದಿದ್ದು ಎಕ್ಸ್ಪೋಸ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಮಾಡಿದ್ರೆ ಅಕ್ರಮ ತನಿಖೆ ಆಗ್ಲಿ, ನನ್ನ ಜೈಲಿಗೆ ಹಾಕ್ಲಿ, ಬೇರೆಯವ್ರು ಮಾಡಿದ್ರೆ ಅಕ್ರಮ ಆಗ್ಲಿ, ಅವ್ರ ಜೈಲ್ ಹಾಕ್ಲಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಶ್ರೀನಿವಾಸ ಮೂರ್ತಿ ಅಣ್ಣವ್ರೆ. ಅದಕ್ಕೂ ನನಗೂ ಸಂಬಂಧ ಇರತಕ್ಕಂಥ ದಾಖಲೆಗಳನ್ನ ನೀವು 10 ವರ್ಷ ಶಾಸಕರು, ವಿಶೇಷವಾಗಿ ವೈದ್ಯಕೀಯ ಪದವಿಯನ್ನು ಪಡೆದಿರ್ತಕ್ಕಂಥವ್ರು, ನನಗಿನ್ನ ವಿಚಾರವಂತರು, ನನಗಿನ್ನ ಜ್ಞಾನವಂತರು, ನನಗಿನ್ನ ಅಪಾರ ಅನುಭವ ಇರತಕ್ಕಂಥವ್ರು, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಈ ತಾಲೂಕಿನಲ್ಲಿ ಜನತೆಗೆ ನುಡಿದಂತೆ ನಡೀತಾ ಇರೋದನ್ನ ಸಹಿಸಕ್ಕಾಗದೆ ಸುಳ್ಳು ಆರೋಪ ಮಾಡಿದಿರಲ್ಲ, ಇದಕ್ಕೆ ಜನ ನಿಮ್ಗೆ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡಲ್ಲ. ನನ್ನ ವಿರುದ್ಧ ಯಾವುದೇ ತನಿಖೆ ನಡೀತಿಲ್ಲ, ನನ್ನ ವಿರುದ್ಧ ಯಾವುದೇ ಒಂದು ಆಯೋಗ ಆಗಲಿ ರಚನೆ ಆಗಿಲ್ಲ. ನೀವು ಏನು ಹೇಳಿದಿರ, ನಾನು ಚುನಾವಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬಹುದಿತ್ತು ಅಂತ. ಸ್ವಾಮಿ ಶ್ರೀನಿವಾಸ ಮೂರ್ತಿ ಅಣ್ಣವರೇ, ನಿಮ್ಮ JDS ಪಕ್ಷದ ಮುಖಂಡರ ಪ್ರತಿಯೊಬ್ಬರ ಮೊಬೈಲ್ನ ಫೇಸ್ಬುಕ್ನ ಮುಖಪುಟದಲ್ಲಿ, ವಾಟ್ಸಪ್ ಸ್ಟೇಟಸ್ ಅಲ್ಲಿ ಅದ್ಯಾವುದೋ ಪತ್ರ, ನಕಲಿ ಪತ್ರನ ಬಿಡುಗಡೆ ಮಾಡಿದಿರಲ್ಲ ನಂದು ಅಂತ ಯಾವುದೋ ತಂದಿ, ಅದೆಲ್ಲ ಅರ್ಧಾರ್ಥ ಸ್ವಾಮಿ. ಪತ್ರಿಕೆಗಳು ಸಹ ನೀವು ಬಿಡುಗಡೆ ಮಾಡಿಸಿದ್ರ ಸ್ವಾಮಿ. ಜನ ಅದಕ್ಕೆ ನಾನು ಅವತ್ತು ಉತ್ತರ ಕೊಡ್ಲಿಲ್ಲ, ನನ್ಗೆ ಸಂಬಂಧಪಟ್ಟಿಲ್ಲ, ನನ್ನೇ ಉತ್ತರ ಕೊಡ್ಲಿ. ಶಾಸಕನಾದ್ಮೇಲೆ ನನ್ನ ಮೇಲೆ ಆರೋಪ ಮಾಡಿದ್ದೀರಾ, ನಾನು ಉತ್ತರ ಕೊಡ್ತಾ ಇದ್ದೀನಿ. ಇಷ್ಟನ್ನ ಹೇಳ್ತಾ ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣವರೇ, ರಾಜಕಾರಣದಲ್ಲಿ ನಿಮ್ಮ ತರ ನಾನು ದ್ವೇಷದ ರಾಜಕಾರಣ ಮಾಡೋದಿಲ್ಲ. ನಾನು ಈ ತಾಲೂಕಿನಲ್ಲಿ ಮಾಡ್ತಕ್ಕಂಥದ್ದು ಅಭಿವೃದ್ಧಿಯ ರಾಜಕಾರಣ. ನನ್ನ ಕಾಲದಲ್ಲಿ ಏನಾಯ್ತು ಅಂತಕ್ಕಂಥದ್ದನ್ನ 1 ವರ್ಷಕ್ಕೆ ಮೇ ನಂತರ ಒಂದು 15 ತಿಂಗಳಿಗೆ ಸಮಯ ನಿಗದಿ ಮಾಡೋಣ. ನಿಮ್ದೇ ಸರ್ಕಾರ ಇತ್ತಲ್ವಾ, ನಿಮ್ಮದೇ ಸರ್ಕಾರ 14 ತಿಂಗಳುಗಳ ಕಾಲ ಇತ್ತು. ನಾನು ಶಾಸಕನಾಗಿ ಕೇವಲ 9 ತಿಂಗಳು, ನಿಮ್ಮ 14 ತಿಂಗಳು, ನಿಮ್ಮ 10 ವರ್ಷ, ನನ್ನ 1 ವರ್ಷ. ಇಷ್ಟು ಅವಧಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳನ್ನ, ಈ ತಾಲೂಕಿಗೆ ಮಂಜೂರಾದಂತ ಅಭಿವೃದ್ಧಿಯ ಯೋಜನೆಗಳನ್ನ ದಾಖಲೆ ಸಮೇತ, ಆದೇಶ ಪ್ರತಿಗಳ ಸಮೇತ ನಮ್ಮ ನೆಲಮಂಗಲ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನೀವು ಮತ್ತೆ ನಿಮ್ಮ ಪಕ್ಷದ ಮುಖಂಡರು, ನಾನು ಮತ್ತೆ ನನ್ನ ಪಕ್ಷದ ಮುಖಂಡರು, ಇದಕ್ಕೆ ಸಾಕ್ಷಿಯಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ಒಂದೇ ವೇದಿಕೆಯಲ್ಲಿ, ಒಂದು ಕಡೆ ನಿಮ್ದು LED ಸ್ಕ್ರೀನ್ ಇರಲಿ, ಒಂದು ಕಡೆ ನನ್ನ ಸಾಧನೆ ಅಥವಾ ನನ್ನ ಪಕ್ಷದ ಸಾಧನೆ, ನನ್ನ ಸರ್ಕಾರದ ಸಾಧನೆ ಒಂದು ಕಡೆ LED ಸ್ಕ್ರೀನ್ ಇರಲಿ. ನೀವು ನಿಮ್ಗೆ ಬೇಕಾದಂತ ಆದೇಶಗಳನ್ನ ತಾಂಬಂದು ಡಿಸ್ಪ್ಲೇ ಮಾಡಿ, ನಾನು ಮಾಡಿರ್ತಕ್ಕಂಥ ಕೆಲಸಗಳನ್ನ ತಾಂಬಂದು ನಾನು ಡಿಸ್ಪ್ಲೇ ಮಾಡ್ತೀನಿ. ಅವತ್ತು ಜನ ತೀರ್ಮಾನ ಮಾಡ್ಲಿ, ಯಾರು ಕೆಲಸಗಾರ, ಯಾರು ಬೇರೆ ವ್ಯವಹಾರ ಮಾಡ್ತಕ್ಕಂಥ ಒಬ್ಬ ಶಾಸಕ ಅಂತ. ಇದನ್ನೆಲ್ಲಾನು ಸಹಿಸಕ್ಕಾಗ್ತೀರಾ? ನೀವು ನನ್ನ ಮೇಲೆ ಆರೋಪ ಮಾಡ್ತಿರಲ್ಲ ಸ್ವಾಮಿ. ನಿಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ, ನೀವು ಜನತೆಗೆ ತೀರಿಸಿರ್ತಕ್ಕಂಥ ಋಣವನ್ನ ಸಾಕ್ಷಿ ಸಮೇತ ತಗೊಂಡು ಚರ್ಚೆಗೆ ಬನ್ನಿ. ಜನ, ನೆಲಮಂಗಲದ ಜನ ಬಹಳ ಬುದ್ಧಿವಂತರು, ಬಹಳ ಪ್ರಾಮಾಣಿಕರು, ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ. ನನ್ನದನ್ನು ಗಮನಿಸ್ತಾರೆ, ನಿಮ್ದನ್ನು ಗಮನಿಸ್ತಾರೆ, ನೀವು ಹಿಂದೆ ಮಾಡಿದ್ದನ್ನು ಗಮನಿಸಿದ್ದಾರೆ. ಹಾಗಾಗಿ ಜನವನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನ ಬಹಳ ಹತಾಶರಾಗಿ ಹೊಟ್ಟೆ ಕಿಚ್ಚಿನಿಂದ ಮಾಡಕ್ಕೆ ಹೋಗ್ಬೇಡಿ. ನೀವು ಹಿಂದೆ ಮಾಡಿದಂತ ಆಡಳಿತ ತಾಲೂಕಿನ ಜನ ನೋಡಿದ್ದಾರೆ. ಇವತ್ತು ತಾಲೂಕಿನ ಅಧಿಕಾರಿಗಳನ್ನ ನಾನು ಕೇಳಿದೆ. ನಾನು ಒಬ್ಬ ನನ್ನ ತಂದೆ
ತಾಯಿ ಬಹಳ ಮಧ್ಯಮ ವರ್ಗದಿಂದ ಬಂದಂಥವ್ರು. ನಮ್ಮ ತಂದೆ ಸಾಮಾನ್ಯ ಶಿಕ್ಷಕರ ಮಗ ನಾನು. 10 ವರ್ಷ ಆಡಳಿತ ಮಾಡಿದಂಥ ಶಾಸಕರ ಸಲಹೆ ಸೂಚನೆಗಳನ್ನೇನಾದ್ರೂ ತಗೋಬೇಕು, ಏನಾದ್ರೂ ಇದೆಯಾ ಅವರಿಂದ ನಾನು ಆ ಯೋಜನೆಗಳನ್ನ ಮುಂದುವರಿಸ್ತಕ್ಕಂಥದ್ದು, ಅವರಿಂದ ಕಲಿತಕ್ಕಂಥದ್ದನ್ನ ಅಂತ ಹೇಳಿ ಪ್ರಾಮಾಣಿಕವಾಗಿ ಅಧಿಕಾರಿಗಳನ್ನ ಕೇಳಿದೆ. ತುಂಬಾ ಪ್ರಮುಖವಾದಂಥ ಇಲಾಖೆಗಳ ಮುಖ್ಯಸ್ಥರನ್ನ. ಅದು ಪತ್ರಿಕಾ ಸ್ನೇಹಿತರ ಮುಂದೆ ಇವತ್ತು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ನನ್ನ ವೈಯಕ್ತಿಕ ವಿಚಾರ ಮಾತಾಡಿದಾಗ ನಾನು ಮುಕ್ತವಾಗಿ ಹೇಳಿದ್ದೀನಿ. ಅವರು ನನಗೆ ಹೇಳಿದ್ರು, ಸ್ವಾಮಿ ನೀವೇನೋ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನೀವೇನೋ ಒಳ್ಳೆ ಹೆಸರು ಗೊತ್ತೈತೆ, ನಾವೆಲ್ಲ ಇವತ್ತು ನೆಮ್ಮದಿಯಾಗಿದ್ದೀವಿ. ನೀವು ಅವ್ರ ಸಲಹೆ ಸೂಚನೆಯನ್ನ ತಗೊಂಡು ಅವ್ರನ್ನ ಹಿಂಬಾಲಿಸ್ಬಿಟ್ರೆ ನಾವ್ಯಾರು ನೆಮ್ಮದಿಯಾಗಿರಕ್ಕಾಗಲ್ಲ ಅಂದ್ರು. ಯಾಕೆ ಸ್ವಾಮಿ? ಅವ್ರಿಗೆ ನಾವು ವಾರ್ಷಿಕವಾಗಿ ಚಂದ ಕೊಡ್ಬೇಕು ಸ್ವಾಮಿ. ನಾವು ಎಲ್ಲಿಂದ ಚಂದ ಎತ್ತನ? ಈ ಕ್ಷೇತ್ರದ ಜನತೆಯಿಂದ ನಾವು ವಸೂಲಿ ಮಾಡಬೇಕಾಗ್ತದೆ. ದಯಮಾಡಿ ನಿಮ್ ಕೈ ಮುಗಿತೀವಿ ಸರ್, ಅವ್ರೇನು ಸಲಹೆ ತಗೋಬಾರ್ದ್ರಿ. ನಾನು 10 ಇಲಾಖೆಯ ಅಧಿಕಾರಿಗಳನ್ನ ಕೇಳಿದೆ. ಅವ್ರ ಹತ್ರ ಬಂದಂಥದ್ದು ಒಂದೇ ಉತ್ತರ. ಅಧಿಕಾರಿಗಳು ಹೇಳಿದ್ರು, ಸ್ವಾಮಿ ನಾವು ದೇಣಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರ ದರ್ಶನನೇ ಆಗಲ್ಲ ಸ್ವಾಮಿ ಅಂದ್ರು. ಇದು ನಾನು ನಂಬಿರ್ತಕ್ಕಂಥ ದೇವರ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇರ್ತೀನಿ, ಇದು ಸತ್ಯ. ನಾನು ಅವ್ರ ಮೇಲೆ ಹೊಟ್ಟೆ ಕಿಚ್ಚಿನಿಂದ ಆರೋಪ ಮಾಡ್ತಾ ಇಲ್ಲ. ಇವತ್ತು PDOಗಳು 3 ರಿಂದ 4 ಬಾರಿ ವಾರ್ಷಿಕವಾಗಿ ಅವರಿಗೆ ಕಪ್ಪ ಕಾಣಿಕೆಯನ್ನ ಕೊಡಬೇಕಾಗಿತ್ತು. ಇದೇ ಇವ್ರ ಕಾಲದಲ್ಲಿ ಇದ್ದಂತ PDOಗಳೇ, ನಾನು ಹಾಕಿರ್ತಕ್ಕಂಥ PDOಗಳೆಲ್ಲ ಯಾರು ಹೇಳಿರ್ತಕ್ಕಂಥದ್ದು. ಈ ವ್ಯವಸ್ಥೆ ನೆಲಮಂಗಲದಲ್ಲಿ ಇದೆಯಾ ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣವ್ರೆ? ಇದೇ ಒಬ್ಬ ತಾಲೂಕಿನ ಮಗ, ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ ಸೋಲ್ದೇವನಹಳ್ಳಿ ರುದ್ರಪ್ಪನವರ ಅಣ್ಣನಾದಂಥ ಹನುಮಂತರಾಯಪ್ಪನವರು ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಒ ಆಗ್ಲಿಕ್ಕೆ ಇಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಅವರಿಂದ ಎಷ್ಟು ಹಣವನ್ನ ಕೇಳಿದ್ರಿ? ಎಷ್ಟು ಹಣ ವಸೂಲಾಗುವವರೆಗೂ ನೀವು ಅವ್ರಿಗೆ ಶಿಫಾರಸು ಪತ್ರ ಕೊಡ್ಲಿಲ್ಲ. ಈ ತಾಲೂಕಿನ ಜನ ಪ್ರತಿಯೊಬ್ಬರು ಚುನಾವಣೆ ಪೂರ್ವದಲ್ಲಿ, ಚುನಾವಣೆ ನಂತರದಲ್ಲಿ, ನಾನು ಗೆದ್ದ ನಂತರದಲ್ಲಿ ಹೇಳಿದ್ದಾರೆ ಶ್ರೀನಿವಾಸ ಮೂರ್ತಿ ಅಣ್ಣವ್ರೆ. ಆ ತರದ್ದು ಒಂದೇ ಒಂದು ನಿದರ್ಶನ ಏನಾದ್ರೂ ನನಗೆ ಪ್ರೂವ್ ಮಾಡಿದ್ರೆ, ನನ್ನ ಮೇಲೆ ನೀವು ಆರೋಪ ಮಾಡಿದ್ರೆ, ಕೊಟ್ಟಂತ ಅಧಿಕಾರಿನ ಕೇಳಿದಂತ ಅಧಿಕಾರಿನ ನಾನು ಮುಂದೆ ತಂದು ನಿಲ್ಸಿದ್ರೆ ಇವತ್ತೇ ರಾಜೀನಾಮೆಯನ್ನ ಕೊಡ್ತೇನೆ. ಈ ತಾಲೂಕಿನಲ್ಲಿ ಇದ್ದಂತ ನಿಮ್ಮ ಕಾಲದಲ್ಲಿ ತುಳ್ತಾ ಇದ್ದಂತ ಭ್ರಷ್ಟಾಚಾರವನ್ನು ಹೋಗಲಾಡಿಸಿದ್ದೇನೆ. ನಾನು ಯಾವುದಾದ್ರೂ ಇಲಾಖೆಯ ಅಧಿಕಾರಿಗಳಿಗೆ ಕಠಿಣ ಶಬ್ದಗಳಲ್ಲಿ ಈ ತಾಲೂಕಿನ ಜನರ ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿ ಒತ್ತಾಯ ಮಾಡಿ ಸ್ವಲ್ಪ ಫೋರ್ಸ್ ಮಾಡಿದ್ರೆ ಆಗ್ಲೇ ನೀವು ನಿಮ್ಮ ಹಿಂಬಾಲಕರು ಫೋನ್ ಮಾಡಿರ್ತೀರಾ, MLA ಏನ್ ಹೇಳ್ತಾರೆ ರೆಕಾರ್ಡ್ ಮಾಡ್ಕೊಳ್ರಿ. ಸ್ವಾಮಿ, ನಾನು ನನ್ನ ಕ್ಷೇತ್ರದ ಜನ ಕೆಲಸ ಮಾಡದೇ ಇದ್ದಂತ ಅಧಿಕಾರಿಗಳಿಗೆ ನಿಮ್ ತರ ಯಾವುದೇ ರೀತಿ ನಾನು ಈಲ್ಡ್ ಆಗಿಲ್ಲ. ಈಲ್ಡ್ ಆಗದೆ ಇರೋದ್ರಿಂದ ನೇರವಾಗಿ ಕೆಲಸ ಮಾಡದೇ ಇದ್ರೆ ನಡೀರಿ, ನಿಮ್ ಜಾಗ ಖಾಲಿ ಮಾಡಿ ಅಂತ ನಾನು ಇವತ್ತು ಮಾತಾಡಿದ್ದೀನಿ, ಮುಂದಕ್ಕೂ ಮಾತಾಡ್ತೀನಿ. ನನಗೆ ಅದರ ಅವಶ್ಯಕತೆ ಇಲ್ಲ. ಸನ್ಮಾನ್ಯ ಶ್ರೀನಿವಾಸ ಮೂರ್ತಿ ಅಣ್ಣವ್ರೆ, ರಾಜಕಾರಣವನ್ನ ಚಪಲಕ್ಕೆ ಏನೋ ಆರೋಪ ಮಾಡ್ತಕ್ಕಂಥದ್ದಲ್ಲ. ಆರೋಪ ಮಾಡಿದ್ರೆ ಸಾಕ್ಷ್ಯಾಧಾರ ಇರಬೇಕು. ಇವತ್ತು ಹನುಮಂತರಾಯ, ಅದೇ ನನ್ನ ಅವಧಿಯಲ್ಲಿ ನನ್ನ ತಾಲೂಕಿನ ಅಧಿಕಾರಿಗಳು ಇಒ ಇರ್ಬೋದು, ತಹಸೀಲ್ದಾರ್ ಅವರು ಇರ್ಬೋದು, ನನಗೆ ಬಂದು ಕೇಳಿದ್ರೆ ನಾನು ಅವರಿಗೆ ಹೂಗುಚ್ಛವನ್ನ ನೀಡಿ ನನ್ನ ತಾಲೂಕಿಗೆ ಸೇವೆಯನ್ನ ಮಾಡಿ ಈ ತಾಲೂಕಿನ ಒಬ್ಬ ಮಗನ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಕರ್ಕೊಂಡ್ ಬರ್ತಿದ್ದೆ. ಸ್ವಾಮಿ, ಇದಕ್ಕಿನ್ನ ರಾಜಕಾರಣದಲ್ಲಿ ಬೇಕಾಗಿರ್ತಕ್ಕಂಥದ್ದು ನೈತಿಕತೆ, ಆತ್ಮಸಾಕ್ಷಿ. ನಿಮ್ಗೇನು ಆಧಾರ ಕೊಡಿ ಅಂತ ನಾನು ಕೇಳಲ್ಲ. ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯನಾ ಸುಳ್ಳ? ನಿಮ್ಮ ಮನೆ ದೇವ್ರ ಮುಂದೆ ನಿಂತ್ಕೊಂಡು ನಿಮ್ಮ ಆತ್ಮಸಾಕ್ಷಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಜಾಸ್ತಿ ಏನು ಮಾತಾಡಲ್ಲ. ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡ್ತೀರಾ ಸ್ವಾಮಿ? TV5 ಅಲ್ಲಿ ಏನ್ ಬಂದಿತ್ತು ಸ್ವಾಮಿ? ಎಲ್ಲ ಪ್ರದರ್ಶನ ಆಗಿತ್ತು. ಅದು ಒಂದ್ ಕಡೆ. ನನ್ನ ಮೇಲೆ, ನನ್ನ ಕುಟುಂಬದವರ ಮೇಲೆ, ಯಾರ ಮೇಲಾದ್ರೂ 420 ಕೇಸ್ ಇದೆಯಾ ಸ್ವಾಮಿ? ಈ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ, ಮೀಸಲು ಕ್ಷೇತ್ರದ ಮೀಸಲಿನ ಫಲಾನುಭವಿ ನೀವು ಸಹ, ನಾನು ಸಹ. ಒಬ್ಬ ದಲಿತ ಹೆಣ್ಮಗಳಿಗೆ ಸಿಗಬೇಕಾದಂತ ಅವಕಾಶವನ್ನ ತಮ್ಮ ಪತ್ನಿಯವರಿಗೆ ಕಾನೂನು ಬಾಹಿರವಾಗಿ ಜಾತಿ ಪ್ರಮಾಣ ಪತ್ರವನ್ನ ಮಾಡಿಸಿಕೊಟ್ಟು ಸರ್ಕಾರಿ ಕೆಲಸವನ್ನ ಕೊಡಿಸಿ ದಲಿತ ಸಮುದಾಯಕ್ಕೆ ದ್ರೋಹ ಮಾಡಿದಂತ ನೀವು ಇವತ್ತು ನನ್ನ ಬಗ್ಗೆ ಮಾತನಾಡ್ತೀರ.
ನಾನು ಹಾಕ್ಸಿದ್ನ ಕೇಸು ಪ್ರೂವ್ ಆಗಿದ್ಯಾ? ನಾನು ಹಾಕ್ಸಿದ್ನ ಈ ಕೇಸು. 420 ಕೇಸ್ ಯಾರ ಮೇಲಿದೆ? ಶ್ರೀನಿವಾಸ ಮೂರ್ತಿ ಅಣ್ಣವರು ನನ್ನ ಬಗ್ಗೆ ಮಾತನಾಡಿದ್ ನೀವೆಲ್ಲ ಅವ್ರು ಮಾತಾಡೋದಕ್ಕಿಂತ ಮುಂಚೆ ಇದ್ದವ್ ನಾನು ಯಾವತ್ತಾದ್ರು ಮಾತಾಡಿದ್ನ? ಈ ತರದವು 10 ಹಲವಾರನ್ನ ಈ ಕ್ಷೇತ್ರದ ಜನ ನೋಡಿದ್ದಾರೆ. ಶ್ರೀನಿವಾಸ ಮೂರ್ತಿ ಅಣ್ಣವ್ರಿಗೆ ನಾನು ಯಾವತ್ತೂ ದೇಶದ ರಾಜಕಾರಣವನ್ನ ಮಾಡಿಲ್ಲ, ಮಾಡೋದು ಇಲ್ಲ. ನೀವು ಅಭಿವೃದ್ಧಿಯ ವೇಗವನ್ನ ಅಲ್ಪ ಕಾಲದಲ್ಲಿ ನೆಲಮಂಗಲ ಕ್ಷೇತ್ರದ ಜನತೆಗೆ ನಾನು ಮತ್ತೆ ನಾನು ಸರ್ಕಾರ ಕೊಟ್ಟಂತ ಒಂದು ಜನಪರ ಸೇವೆಯ ಯೋಜನೆಗಳನ್ನ ಸಹಿಸಕ್ಕಾಗದೆ ನೀವು ಈ ರೀತಿ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ. ನೀವೇನಾದ್ರೂ ಸುಳ್ಳು ಪ್ರಚಾರ ಮಾಡೋದಾಗ್ಲಿ, ಸುಳ್ಳು ಆರೋಪ ಮಾಡೋದಾಗ್ಲಿ ಹಿಂದೆ ಮಾಡಿದಿರ ಫಲ ನೀವು ಉಂಡಿದ್ದೀರಾ. ಮುಂದೆ ನಾನು ಯಾವುದನ್ನು ಹೇಳೋದಿಲ್ಲ. ಆಮೇಲೆ ಜನ ನನ್ಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಜನರ ಸೇವೆ ಮಾಡಲಿ, ನೆಲಮಂಗಲ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಜನರನ್ನ ತಿಳಿಸ್ಲಿ ಅಂತ ಮಾಡಿರ್ತಕ್ಕಂಥದ್ದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಶಾಸಕರನ್ನ ನೋಡಿದ್ದೀನಿ, ಹಾಲಿ ಶಾಸಕರನ್ನ, ಮಾಜಿ ಶಾಸಕರನ್ನ. ಅವ್ರ ತರ ಇಬ್ರು ದ್ವೇಷ ಸಾಧಿಸ್ಕೊಂಡು ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ಕೊಂಡು ಕಾಲ ಕಳೀಲಿ ಅಂತ ಅಲ್ಲ ಜನಾದೇಶ ನನ್ಗಾಗಿರೋದು. ನನಗೆ ಸೇವೆ ಮಾಡಲಿ ಅಂತಕ್ಕಂಥ ಜನಾದೇಶ ಮಾಡಿರೋದು. ನಾನು ಶ್ರೀನಿವಾಸ ಮೂರ್ತಿ ಅವರ ಪ್ರಶ್ನೆಗಳಿಗೆ ಬಹುಶಃ ಇವತ್ತೇ ಕೊನೆ. ನಾನಿನ್ಯಾವತ್ತು ಮಾಧ್ಯಮದಲ್ಲಾಗಲಿ, ಮಾಧ್ಯಮದ ಅವರ ಸುಳ್ಳಿನ ಆರೋಪಗಳಿಗೆ, ಆಧಾರ ರಹಿತ ಆರೋಪಗಳಿಗೆ ನಾನು ಉತ್ತರವನ್ನ ಕೊಡೋದಿಲ್ಲ. ನಾನು ಅದಕ್ಕೆ ಕೊಡ್ತಕ್ಕಂಥ ಸಮಯ ಕೊಡಕ್ಕೆ ಹೋದ್ರೆ ಜನ ನನಗೆ ಓಡಿಸ್ಬೇಕಾಗ್ತದೆ. ಜನ ಯಾವ ರೀತಿ ಓಡಿಸಿದ್ರು ಅಂತ ನೀವೆಲ್ಲ ನೋಡಿದಿರಲ್ಲ, ಆ ಕತೆ ನನಗೆ ಬರೋದು ಬೇಡ. ಈ ಕ್ಷೇತ್ರದ ಅಭಿವೃದ್ಧಿಗೆ, ಈ ಕ್ಷೇತ್ರದ ಜನತೆಯ ಸೇವೆಗೆ ಹಗಲು ರಾತ್ರಿ ನಾನು ಸೇವೆಯನ್ನ ಮಾಡ್ತೇನೆ. ಈ ಕ್ಷೇತ್ರದ ಜನ ಏನು ನನ್ನ ಮೇಲೆ ವಿಶ್ವಾಸ ಇಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು ಮತವನ್ನ ಕೊಟ್ಟಿದ್ದೀರಾ, ಆ ಮತಕ್ಕೆ ಯಾವತ್ತೂ ದ್ರೋಹ ಮಾಡತಕ್ಕಂಥ ಕೆಲಸವನ್ನ ನಾನು ದ್ರೋಹ ಮತದಾರರಿಗೆ, ಮತ ಕೊಟ್ಟಂತ ಮತದಾರರಿಗೆ ದ್ರೋಹನ ಮಾಡೋದಿಲ್ಲ. ಕೆಲವೊಂದು ಮಾತನ್ನ ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ. ಇವರ ವಸೂಲಿ ಯಾವ್ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಅಂದ್ರೆ, ನನ್ನ ಸ್ವಂತ ಕೆಲಸಕ್ಕೆ ನನ್ನ ಮುಖಂಡರನ್ನಾಗ್ಲಿ ಈ ಕ್ಷೇತ್ರದವನ್ನಾಗ್ಲಿ ಯಾವತ್ತೂ ಬಳಸ್ಕೊಳ್ಳಿಲ್ಲ. ಶ್ರೀನಿವಾಸ ಮೂರ್ತಿ ಏನಾದ್ರೂ, ಅಣ್ಣ ಏನಾದ್ರೂ ನನ್ನ ಮೇಲೆ ಆರೋಪವನ್ನ ಏನಾದ್ರೂ ಮಾಡಿದ್ರೆ ಈ ತರದ್ದು 10 ನಿದರ್ಶನಗಳು ನನ್ನ ತಲೆಯಲ್ಲೂ ಇವೆ. ಅವ್ರು ಯಾರ್ಯಾರು ಮಾಡಿದ್ದಾರೆ ಅಂತ ನನ್ನ ಹತ್ರ ಸಾಕ್ಷಿನೂ ಇದೆ. ಯಾರ್ಯಾರು ಏನ್ ಕೊಟ್ರು, ಎಲ್ಲಿ ಕೊಟ್ರು, ಏತಕ್ಕೆ ಕೊಟ್ರು, ಪೀಠೋಪಕರಣಗಳ ಸಮೇತ, ಇಟ್ಟಿಗೆ ಸಮೇತ ನಾನು ಉದಾಹರಣೆಯನ್ನ ಕೊಡಬೇಕಾಗ್ತದೆ. ಶ್ರೀನಿವಾಸ ಮೂರ್ತಿ ಅವರೇ, ಅಣ್ಣ ಅವರೇ, ಇವತ್ತು ನಿಮ್ಮ ಬಗ್ಗೆ ಅಪಾರವಾದ ಗೌರವ ಪ್ರೀತಿಯನ್ನ ಇಟ್ಕೊಂಡಿದ್ದೀನಿ. ನೀವು ನಮ್ಮ ಜನಾಂಗದವರು, ನೀವು ನಮ್ಮ ಹಿರಿಯ ಅಣ್ಣನ ತರ. ಆದ್ರೆ ನಿಮ್ಮ ವಯಸ್ಸಿಗೆ ತಕ್ಕಂತೆ, ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ವಾಸ್ತವವಾಗಿ ಮಾತನಾಡಿ. ಯಾರೋ ನಿಮ್ಮ ಲೀಡ್ರು ವೈಯಕ್ತಿಕವಾಗಿ ಅವ್ರ ಭಾಗದಲ್ಲಿ ನಮ್ಮ ಲೀಡರ್ಗಳಿಗೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ಅಣ್ಣ ಪತ್ರಿಕಾಗೋಷ್ಠಿ ಮಾಡಬಾರಣ ಅಂತ ಹೇಳಿದ್ರೆ, ಅವ್ರು ಕೊಡ್ತಕ್ಕಂಥ ದಾಖಲೆಗಳು ಸತ್ಯನ ಸುಳ್ಳ ಅಂತ ಪರಾಮರ್ಶಿಸಿ ಅವಲೋಕನ ಮಾಡಿ 10 ಬಾರಿ ವಿಮರ್ಶೆ ಮಾಡಿ ನೀವು ಪತ್ರಿಕಾಗೋಷ್ಠಿಯನ್ನ ಮಾಡಬೇಕಾಗ್ತದೆ. ಶ್ರೀನಿವಾಸ ಮೂರ್ತಿ ಅಣ್ಣವ್ರೆ, ಎತ್ತೀತು ಕೊಡ್ಗೆ ಕಟ್ಟು ಅಂದ್ರೆ ಆಗಲ್ಲ ಸ್ವಾಮಿ, ಕಾಲ ಯಾರು ದಡ್ರಲ್ಲ. ಹಾಗಾಗಿ ನೀವು 10 ವರ್ಷ ಈ ಕ್ಷೇತ್ರದ ಶಾಸಕರಾಗಿದ್ದೀರಿ. ನೀವು ಕೊಡುಗೆ ಅಂದ್ರೆ ತಿಳ್ಕೊಂಡಿದ್ದೀರಿ. ನಿಮ್ ಕೊಡುಗೆ ಅಂದ್ರೆ ಇವತ್ತು ಸರ್ಕಾರದಲ್ಲಿ ಆಡಳಿತ ಪಕ್ಷದ ಶಾಸಕ ಇರಲಿ, ವಿರೋಧ ಪಕ್ಷದ ಶಾಸಕ ಇರಲಿ, ರೊಟೈನ್ ವರ್ಕ್ ನಡೀತಾ ಇರ್ತದೆ. 1 ವರ್ಷಕ್ಕೆ ಇಷ್ಟು ಅನುದಾನ ಆಯಾ ಇಲಾಖೆಗೆ ಸಂಬಂಧಪಟ್ಟಂತೆ 1 ಕೋಟಿ ಬರ್ತದೋ, 2 ಕೋಟಿ ಬರ್ತದೋ, 3 ಕೋಟಿ ಬರ್ತದೋ. ಆ ಅನುದಾನ ಸರ್ಕಾರ ಇಲ್ಲದೆ ಇದ್ರು, ರಾಷ್ಟ್ರಪತಿ ಆಳ್ವಿಕೆ ಇದ್ರು, ಆ ರಾಜ್ಯದಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತಂದೆ ಆದಂತ ಇತಿಮಿತಿಯಲ್ಲಿ ನಡೀತಾ ಇರ್ತದೆ. ಆದರೆ ನಿಮ್ಮ 10 ವರ್ಷಗಳ ಅವಧಿಯಲ್ಲಿ ವಾರ್ಷಿಕವಾಗಿ ನಿಮಗೆ ಎಲ್ಲ ಇಲಾಖೆಗಳಿಂದ
ಏನು ರೊಟೈನ್ ಆಗಿ ಬರ್ತೈತೆ ಅನುದಾನ, ಆ ಅನುದಾನವನ್ನ ಬಿಟ್ಟು ಸರ್ಕಾರದಿಂದ ವಿಶೇಷ ಅನುದಾನ, ವಿಶೇಷ ಯೋಜನೆಗಳು ಈ ತಾಲೂಕಿನ ಜನತೆಯ ಸಮಸ್ಯೆಯನ್ನ ಶಾಶ್ವತವಾಗಿ ಒಂದಷ್ಟು ವರ್ಷಗಳ ಕಾಲ ನಿವಾರಿಸ್ತಕ್ಕಂಥ ಯೋಜನೆಗಳು ನಿಮ್ಮ ಕಾಲದಲ್ಲಿ ಯಾವುದಾದ್ರೂ ಬಂದಿದೆಯಾ? ನೀವು ಕೊಟ್ಟಿದ್ದೀರಾ? ಜನರ ಋಣ ನೀವು ತೀರಿಸಿದ್ದೀರಾ? ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಸ್ವಾಮಿ, ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮ್ ಕಾಲದಲ್ಲಿ ಏನಾಯ್ತು, ನನ್ನ ಕಾಲದಲ್ಲಿ ಏನಾಯ್ತು? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ. ನಿಮ್ಮ ವ್ಯಕ್ತಿತ್ವನೇ ಬೇರೆ, ನನ್ನ ವ್ಯಕ್ತಿತ್ವನೇ ಬೇರೆ. ಅದು ತಾಲೂಕಿನ ಜನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋದ್ರು, ನನಗೆ ಯಾವ ಗ್ರಾಮಕ್ಕೆ ಹೋದ್ರು ಅಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ವ್ಯಕ್ತಿತ್ವದ ಜೊತೆ ದಯಮಾಡಿ ನಿನ್ ಕೈ ಮುಗಿತೀನಿ ಸ್ವಾಮಿ, ನನ್ನ ಹೋಲಿಕೆ ಮಾಡ್ಕೋಬೇಡಿ. ನನ್ನ ಒಂದು ಆತ್ಮಸಾಕ್ಷಿ, ನನ್ನ ಮನಸ್ಸಾಕ್ಷಿ, ನನ್ನ ಹೃದಯ ಸಾಕ್ಷಿಗೆ ತಕ್ಕಂತೆ ಈ ಜನತೆಯ ಸೇವೆ ಮಾಡ್ತಾ ಇರ್ತಕ್ಕಂಥ ನಾನು. ಸುಳ್ಳು ಹೇಳಲ್ಲ, ನಾನು ಯಾಮಾರಿಸಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ನಿಮ್ಮ ಪಕ್ಷದಲ್ಲಿದ್ದಂತ ಮುಖಂಡರುಗಳಿಗೆ ಗುತ್ತಿಗೆನ ಯಾವ ರೀತಿ ಕೊಡ್ತಾ ಇದ್ರ ಅಂತಕ್ಕಂಥದ್ದನ್ನ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಂಡ್ರೆ ಸಾಕು. ಅದನ್ನ ನಾನು ಹೇಳಿದ್ದಲ್ಲ ಸ್ವಾಮಿ, ನಮ್ಮ ಪಕ್ಷದವ್ರು ಹೇಳಿದ್ದಲ್ಲ. ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಇವತ್ತು ನಿಮ್ ಜೊತೆ ಯಾರು ಪತ್ರಿಕಾಗೋಷ್ಠಿ ಕೂತಿದ್ರು ಅವರೇ ನನ್ನ ಹತ್ರ ಹೇಳಿದ್ದಾರೆ, ಹೆಸರು ಹೇಳಲ್ಲ. ಈ ತರ ಇರ್ತಕ್ಕಂಥವ್ರು ದಯಮಾಡಿ ನೀವು ಇನ್ ಮುಂದೆ ಆದ್ರೂ ಈ ತಾಲೂಕಿನ ಅಭಿವೃದ್ಧಿಗೆ ತಾವು ಅಭಿವೃದ್ಧಿ ಆದ್ರೆ ಅಭಿವೃದ್ಧಿ ಆಗಿದೆ ಅಂತ ನಿಮ್ಮ ಸಲಹೆ ಸಹಕಾರಗಳನ್ನ ನಾನು ಬಯಸ್ತಾ ಇದ್ದೆ. ನನಗೇನ ಜನ ಆಶೀರ್ವಾದ ಮಾಡಿದ್ರೆ ಶ್ರೀನಿವಾಸ ಮೂರ್ತಿ ಅಣ್ಣವರ ಪತ್ರಿಕಾ ಏನೋ ಸಲಹೆಗಳನ್ನ ತಗೋಬೇಕು ಅಂತ. ಆದ್ರೆ ನಿಮ್ ಸಲಹೆ ತಗೊಂಡ್ರೆ ಜನ ನನ್ನ ಓಡಿಸ್ಬಿಡ್ತಾರೆ. ಹಾಗಾಗಿ ನಿಮ್ಮ ಸಲಹೆಯನ್ನ ತಾತ್ಕಾಲಿಕವಾಗಿ ಏನೋ ನನ್ನ ಪಕ್ಷದ ಮುಖಂಡರಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು, ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು, ಪರಮೇಶ್ವರ್ ಸಾಹೇಬರು, ರಂಗನಾಥ್ ರೇವಣ್ಣ, ಡಿ ಕೆ ಸುರೇಶ್ ಅಣ್ಣ, ಇಂಥವರೆಲ್ಲ ನನಗೆ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನ ಕೊಡ್ಲಿಕ್ಕೆ ಇದ್ದಾರೆ. ಈ ತಾಲೂಕಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಅವರ ಸಹಕಾರ, ಅವರ ಮಾರ್ಗದರ್ಶನ, ಸಲಹೆ ಸಾಕು.